ಮಹಾರಾಷ್ಟ್ರದಲ್ಲಿ ಸೋತ್ರು ಬುದ್ಧಿ ಕಲಿಯದ ಠಾಕ್ರೆ ಫ್ಯಾಮಿಲಿ. ಮತ್ತೆ ಕರ್ನಾಟಕವನ್ನ ಕೆಣಕಿದ ಉದ್ಧವ್ ಠಾಕ್ರೆ ಮಗ ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಿಸಬೇಕಂತೆ. ಮಹಾರಾಷ್ಟ್ರದ ಮಾಜಿ ಸಚಿವ ಉದ್ಧವ್ ಪುತ್ರ ಆದಿತ್ಯ ಠಾಕ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತಿರುವಾಗಲೇ ಆದಿತ್ಯ ಕಿರಿಕ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಮರಾಠಿ ಭಾಷೆಯವರನ್ನ ತುಳಿಯುತ್ತಿದ್ದಾರಂತೆ. ಬೆಳಗಾವಿಯಲ್ಲಿ ಮರಾಠಿ ಭಾಷಿಕರ ಸ್ಥಿತಿ ಚಿಂತಾಜನಕವಾಗಿದೆಯಂತೆ. ಮಹಾರಾಷ್ಟ್ರ ನಾಯಕರನ್ನ ಕರ್ನಾಟಕ ಪ್ರವೇಶಕ್ಕೆ ಬಿಡ್ತಿಲ್ವಂತೆ. ಕರ್ನಾಟಕ ಸರ್ಕಾರದಿಂದ ನಿರ್ಬಂಧ ಹಾಕಲಾಗ್ತಾ ಇದೆಯಂತೆ. ಮಹಾರಾಷ್ಟ್ರದ ಮಾಜಿ ಸಚಿವ ಉದ್ಧವ್ ಪುತ್ರ ಆದಿತ್ಯ ಠಾಕ್ರೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದಿತ್ಯ ಹೇಳಿಕೆಗೆ ಕೆಂಡಾಮಂಡಲರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಳಗಾವಿ ನಮ್ದು, ನಮ್ಮ ಅವಿಭಾಜ್ಯ ಅಂಗ, ಬಿಡುವ ಪ್ರಶ್ನೆಯೇ ಇಲ್ಲ. ಆದಿತ್ಯ ಠಾಕ್ರೆ ಹೇಳಿಕೆ ಅತ್ಯಂತ ಬಾಲಿಶವಾದಂತಹ ಹೇಳಿಕೆ ಅಂತ ಲೇವಡಿ ಮಾಡಿದ್ದಾರೆ. ಮಹಾರಾಷ್ಟ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಡಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೇವೆ. ಮಹಾರಾಷ್ಟ್ರದಲ್ಲಿ ಮೊನ್ನೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಠಾಕ್ರೆ ಫ್ಯಾಮಿಲಿ ಸೋತ್ ಹೋಗಿದೆ. ಅಂದ್ರೆ ಅವರ ಪಕ್ಷ ಸೋತ್ ಹೋಗಿದೆ. ಮತ್ತೆ ಆದ್ರೂ ಕೂಡ ಕರ್ನಾಟಕವನ್ನ ಕೆಣಕೋದು ಮಾತ್ರ ಬಿಟ್ಟಿಲ್ಲ ಉದ್ಧವ್ ಠಾಕ್ರೆ ಮಗ. ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಬೇಕಂತೆ. ನೋಡಿ, ಮೊದಲಿನಿಂದಲೂ ಕೂಡ ಬೆಳಗಾವಿ ಬಗ್ಗೆ ಜಟಾಪಟಿ ಇದ್ದೇ ಇದೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ. ಈಗ ಚಳಿಗಾಲದ ಅಧಿವೇಶನ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲೂ ಕೂಡ ಇಂತ ಕಿರಿಕ್ ಮಾಡಿದ್ದಾರೆ ಉದ್ಧವ್ ಪುತ್ರ ಆದಿತ್ಯ ಠಾಕ್ರೆ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪ್ರತಿ ವರ್ಷ ಏನಾದ್ರೂ ಕಿರಿಕ್ ಇದ್ದೇ ಇರುತ್ತೆ ಇವರದ್ದು. ಬೆಳಗಾವಿಯಲ್ಲಿ ಮರಾಠಿ ಭಾಷೆಯವರನ್ನ ತುಳಿತಾ ಇದ್ದಾರೆ. ಬೆಳಗಾವಿಯಲ್ಲಿ ಮರಾಠಿ ಭಾಷಿಕರ ಸ್ಥಿತಿ ಚಿಂತಾಜನಕವಾಗಿದೆ. ಮಹಾರಾಷ್ಟ್ರ ನಾಯಕರನ್ನ ಕರ್ನಾಟಕ ಪ್ರವೇಶಕ್ಕೆ ಬಿಡ್ತಾ ಇಲ್ಲ. ಕರ್ನಾಟಕ ಸರ್ಕಾರದಿಂದ ನಿರ್ಬಂಧ ಹಾಕಲಾಗ್ತಾ ಇದೆ. ಮಹಾರಾಷ್ಟ್ರದ ಮಾಜಿ ಸಚಿವ ಉದ್ಧವ್ ಪುತ್ರ ಆದಿತ್ಯ ಠಾಕ್ರೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರುವುದು ಕೆಲವೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಕೆಂಗಣ್ಣಿಗೆ ಗುರಿಯಾಗಿದೆ. ಕೆಂಡಾಮಂಡಲರಾಗ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಬೆಳಗಾವಿ ನಮ್ದು, ನಮ್ಮ ಅವಿಭಾಜ್ಯ ಅಂಗ, ಬಿಡುವ ಪ್ರಶ್ನೆಯೇ ಇಲ್ಲ. ಆದಿತ್ಯ ಠಾಕ್ರೆ ಹೇಳಿಕೆ ಅತ್ಯಂತ ಬಾಲಿಶವಾದಂತಹ ಒಂದು ಹೇಳಿಕೆ ಇದು. ಇಂಥ ಹೇಳಿಕೆಗಳಿಗೆ ನಾವೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಜೊತೆಗೆ ಆತ ಇನ್ನೂ ಬಹಳ ಚಿಕ್ಕವನು, ರಾಜಕೀಯದಲ್ಲಿ ಆತ ಇನ್ನೂ ಅನುಭವ ಇಲ್ಲ ಆತನಿಗೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಮಹಾರಾಷ್ಟ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಖಡಕ್ ಆಗಿನೇ ತಿರುಗೇಟನ್ನ ಕೊಟ್ಟಿರುವುದು. ಯಾಕೆಂತ ಹೇಳಿದ್ರೆ ಪದೇ ಪದೇ ಕೆಣಕ್ತಾನೆ ಇರ್ತಾರೆ ಕನ್ನಡಿಗರನ್ನ, ಕರ್ನಾಟಕದ ಜನರನ್ನ ಆದಿತ್ಯ ಠಾಕ್ರೆ ಬೆಳಗಾವಿ ವಿಚಾರವನ್ನ ಇಟ್ಕೊಂಡು. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅಂದ್ರೆ ಚಳಿಗಾಲದ ಅಧಿವೇಶನ ನಡೆಯುವಾಗ ಬೇಕಾಗಿತ್ತಾ ಇದೆಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. शिवसेना उद्धव बाळासाहेब ठाकरे पार्टी ने बॉयकॉट किया है आज के जो प्रोसीजर है उस पे। प्रोसीडिंग्स को बॉयकॉट इसलिए किया है क्योंकि दो चीजें हैं। पहली तो जो स्पीकर की इलेक्शन हुई अनअपोज हमने कर दी थी कल। एक प्रथा है, परंपरा है, उसे उसका रिस्पेक्ट करके उसका एक मान सम्मान रख के हमने वो अनअपोज कर दी थी। लेकिन जब अनअपोज हुई तो जो नाम सामने आया वो राहुल नार्वेकर जी का था। पिछले 2.5 साल में उनके साथ जो एक्सपीरियंस है, जो उन्होंने बाई पार्टीजनशिप फॉलो करनी थी वो की नहीं, उन्होंने पार्टीजन पॉलिटिक्स किया। ट्राइब्यूनल के हिसाब से उन्होंने जो अन्याय किया हम पे, वो अन्याय रिपीट नहीं होगा, इसकी गारंटी हमें चाहिए। वो गारंटी के लिए हम आज बॉयकॉट कर रहे हैं। दूसरी बात जो है, अंदर आप देखें हाउस में तो एक सेलिब्रेशन चल रहा है। सेलिब्रेशन का माहौल क्रिएट करने की कोशिश कर रहे हैं, तैयार करने की कोशिश कर रहे हैं। सेलिब्रेशन तो कहीं दिख रहा नहीं है जनता में, क्योंकि ये सरकार जो है ईवीएम की सरकार है। लेकिन आज जो बेलगांव में अन्याय हो रहा है, मराठी जनता पे अन्याय हो रहा है, उसके खिलाफ सारी जनता हम और सारे जो विधायक हैं बॉयकॉट करने जा रहे हैं इस प्रोसीडिंग को, क्योंकि हमारी यही मांग है कि प्रधानमंत्री महोदय बेलगांव को केंद्र शासित करें।